ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಸೊ ಇವತ್ತು ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಂದರೆ ನನ್ನ ಹತ್ರ ಒಂದಿಷ್ಟು ನನ್ನ ಚೈಲ್ಡ್ಹುಡ್ ಫೋಟೋಸ್ ಇದೆ ಆಯಿತಾ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇದು ನನಗೆ ಫಸ್ಟ್ ಫೋಟೋಯಿಂದ ಒಂದು 10 ವರ್ಷ ಆಗಿರೋ ತನಕ ತೆಗ್ದಿರೋ ಫೋಟೋಸ್ ಆಯಿತಾ ಇದು. ಸೊ ಅದ್ರ ಜೊತೆ ಇರೋ ಮೆಮೊರೀಸ್ನು ಸ್ವಲ್ಪ ಶೇರ್ ಮಾಡೋಣ ನಿಮ್ಮೆಲ್ಲರ ಜೊತೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟ್ ಫೋಟೋಯಿಂದ ಒಂದು 10 years ಆಗೋ ತನಕ ಇದೆ ಆಯಿತಾ ಫೋಟೋಸು. ಸೊ ಅದ್ರ ಹಿಂದೆ ಇರೋ ಮೆಮೊರೀಸು ನನಗೆ ಆಬ್ವಿಯಸ್ಲಿ ಚಿಕ್ಕಕ್ಕಿಂತ ನನಗೇನು ಗೊತ್ತಿರುತ್ತೆ. ಸೊ ನಮ್ಮಮ್ಮನ ಹತ್ರ ಎಲ್ಲ ಕೇಳಿಬಿಟ್ಟು ಸೊ ಸ್ವಲ್ಪ ಮೆಮೊರೀಸ್ನೆಲ್ಲ ಅಂದರೆ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ. ನೀವು ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವ ಫೋಟೋಸ್ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ ಆಯಿತಾ. ನಾನು ಒಂದು ಸ್ವಲ್ಪ ಫೋಟೋಸ್ ಒಂದು 15-20 ಫೋಟೋಸ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ, ನಾನು ನೋಡ್ತೀನಿ ಆಯಿತಾ. ಆ್ಯಂಡ್ ನಾನು ರಿಪ್ಲೈನೂ ಮಾಡ್ತೀನಿ ಆಯಿತಾ. ಓಕೆ, ಲೆಟ್ಸ್ ಸಿ. ಸೊ ಫಸ್ಟ್ ಫೋಟೋ ಯಾವುದು ಅಂದರೆ ಇದು ಆಯಿತಾ. ಕಾಣಿಸ್ತಿಲ್ಲ ಅಂದ್ಕೊತೀನಿ. ಸೊ ನಾನು ಅಲ್ಲಿ ಹಾಕಿರ್ತೀನಿ ಆಯಿತಾ ಸ್ಕ್ರೀನ್ ಮೇಲೆ. ಸೊ ಇದು ಫಸ್ಟ್ ಫೋಟೋ. ಆ್ಯಕ್ಚುಲಿ ನಮ್ಮದು ಫಸ್ಟ್ ಫೋಟೋ ಆಯಿತಾ. ಸೊ ಇವಾಗೆಲ್ಲ ಏನು ಫೋನ್ಸ್ ಇದೆ ಏನಿದೆ ಎಲ್ಲ ಹುಟ್ಟಿದ ತಕ್ಷಣ ತೊಗೊತಾರೆ. ಬಟ್ ಅವಾಗೆಲ್ಲ ಏನು ಅಷ್ಟೇನು ಫೋನ್ ಇರಲಿಲ್ಲ, ಏನಿಲ್ಲ ಅಲ್ಲ. ಸೊ ಇದು ನನಗಿನ್ನ 1 month ಆಗಿರಲಿಲ್ಲ. ಸೊ ಅವಾಗ ತೊಗೊಂಡಿದ್ದಂತೆ. ಸೊ ನಾನೊಂದು ಹುಟ್ಟಿ ಸ್ವಲ್ಪ 1 month ಒಳಗೆ ತೊಗೊಂಡಿರೋದಂತೆ. ಫುಲ್ ಅವಾಗಲೇ ನಾನು ಉದ್ದುದ್ದ. ಇವಾಗ ನನಗೆ ತುಂಬ ಜನ ತುಂಬ ಹೈಟ್ ಇದೆಯಾ ಅಂತಾರೆ. ನಾನು ಹುಟ್ಟಾಗಿಂದನೂ ಚೆನ್ನಾಗೇ ಹೈಟ್ ಇದ್ದೀನಿ ಆಯಿತಾ. ಸೊ ಹುಟ್ಟಿದಾಗಲೂ ಅಷ್ಟೇ ಫುಲ್ಲು ಬೆರಳು, ಕೈಯು, ಕಾಲಿನ ಬೆರಳೆಲ್ಲ ಫುಲ್ ಉದ್ದುದ್ದ ಇತ್ತಂತೆ ಆಯಿತಾ. ಸೊ ಈ ಫೋಟೋದಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನನ್ನ ಕಾಲು ಮತ್ತು ಕೈಯೇ ಉದ್ದುದ್ದಕ್ಕೆ ಕಾಣುತ್ತೆ. ಸೊ ಇದು ನೆಕ್ಸ್ಟು 4 monthsಗೆ ನಮ್ಮಮ್ಮ ಮತ್ತು ದೊಡ್ಡಮ್ಮ ಸ್ಟುಡಿಯೋಗೆ ಹೋಗ್ಬಿಟ್ಟು ಫೋಟೋ ತೆಗ್ಸಿದ್ದಂತೆ ಆಯಿತಾ ಇದು. ಸೊ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇದರಲ್ಲಿ ನಾನು 4 ಬೆರಳನ್ನು ಬಾಯೊಳಗೆ ಇಟ್ಕೊಂಡಿದ್ದೀನಿ. ಸೊ ಅವಾಗ ನನಗೆ ಕರೆಕ್ಟಾಗಿ ಕೂತ್ಕೊಳೋಕ್ಕೂ ಬರ್ತಿರ್ಲಿಲ್ಲ ಅಂತ ಆಯಿತಾ. ಆದರೂ ಹೆಂಗೋ ಮಾಡಿ ಫೋಟೋಸ್ ಎಲ್ಲ ತೆಗ್ಸ್ಕೊಂಬಂದಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಫೋಟೋಸ್ ನಮ್ಮಮ್ಮನ ಹತ್ರ ಕಳೆದೋಗಿತ್ತೆ. ಅಂದರೆ ನಮ್ಮಮ್ಮ ಕಳೆದಾಕಿದ್ದಲ್ಲ. ಸೊ ನಮ್ಮಮ್ಮ ನಮ್ಮ ಅತ್ತೆಗೆ ಸೊ ದೊಡ್ಡ ಫೋಟೋ ಮಾಡಿಸ್ಕೊಡಿ ಅಂತ ಏನೋ ಕೊಟ್ಟಿದ್ರಂತೆ. ಸೊ ಅವಾಗ ಅವರು ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಅದೆಲ್ಲ ಮಿಸ್ ಆಗಿದೆ. ಆಮೇಲೆ ನಮ್ಮಮ್ಮಂಗೆ ಅದು ದೊಡ್ಡಮ್ಮನ ಹತ್ರ ಇತ್ತು. ಇನ್ನೊಂದು ಕಾಪಿ ತೆಗ್ಸ್ಕೊಳಕ್ಕೂ ನೆನಪಾಗಿಲ್ಲ. ಸೊ ನೆಕ್ಸ್ಟು ನಾನು ಹೋದಾಗ ನನ್ನ ದೊಡ್ಡಮ್ಮ ಎಲ್ಲ ನನ್ನ ತಮ್ಮಂದು ಎಲ್ಲ ಮಕ್ಕಳ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಆಯಿತಾ. ಇವಾಗಲೂ ಇಟ್ಕೊಂಡಿದ್ದಾರೆ. ಆವಾಗ ದೊಡ್ಡಮ್ಮನ ಹತ್ರ ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ ಒಂದು ಕಾಪಿ ತೆಗ್ಸ್ಕೊಡ್ತೀನಿ ಅಂತ ತೊಗೊಂಬಂದಿದ್ದು, ವಾಪಸ್ಸೇ ಕೊಟ್ಟಿಲ್ಲ ಆಯಿತಾ. ಇದು ಸೆಕೆಂಡ್ ಫೋಟೋ. ನನಗಿದು 4 months ಇರುವಾಗ. ಸೊ ನೆಕ್ಸ್ಟು ಇದು ಈ ಫೋಟೋ. ಸೊ ಇದು ಮೈಸೂರಲ್ಲಿ ತೆಗ್ದಿರೋದು. ಸೊ ಈ 2 ಫೋಟೋ ಮೈಸೂರಲ್ಲಿ ತೆಗ್ದಿರೋದಾಯ್ತಾ. ಸೊ ಮೈಸೂರಲ್ಲಿ ಇಲ್ಲಿ ಇದಿದೆ ನೋಡಿ, ಏನು ಇಲ್ಲಿ ನಂದಿ ಇದೆಯಲ್ಲ. ಸೊ ಅದ್ರ ಮುಂದೆ ತೆಗ್ದಿರೋದು. ಸೊ ಆವಾಗಲೇ ಇದೆಲ್ಲ ಹೆಂಗೆ ತೆಗ್ದಿರೋದು ಫೋಟೋಸ್ ಅಂದರೆ, ನಮ್ಮ ಮಾವನ ಹತ್ರ ಒಂದು ಕ್ಯಾಮರಾ ಇತ್ತಂದರೆ ಸೊ ಅದು ನಮ್ಮಮ್ಮ ತೊಗೊಂಬಂದು ಊಟಿಗೆ ಹೋಗಿದ್ರಂತೆ ಆಯಿತಾ. ಸೊ ಅವಾಗ ಆ ಕ್ಯಾಮರಾದಲ್ಲಿ ತೆಗ್ದಿರೋದು ಇದು. ಸೊ ಅದು ನೆಗೆಟಿವ್ ಫೋಟೋಸ್ ಆಯಿತಾ ಆವಾಗ. ಸೊ ಅದನ್ನು ಸ್ಟುಡಿಯೋಗೆ ಹೋಗಿ ಮಾಡಿಸ್ಕೊಂಬರ್ಬೇಕಿತ್ತು. ಸೊ ರೀಲ್ ಅದು. ಸೊ ಇಲ್ಲಿ ನನ್ನನ್ನು ಎತ್ಕೊಂಡಿರೋದು ನಮ್ಮಮ್ಮ ಆಯಿತಾ. ಆ್ಯಂಡ್ ಅದೇ ದಿನ ಇನ್ನೊಂದು ಫೋಟೋ ತೆಗ್ದಿದ್ದಾರೆ ಆಯಿತಾ. ಸೊ ಇದರಲ್ಲಿ ನನಗೆ ಜಸ್ಟ್ 6 months ಆಗಿರಲಿಲ್ಲ. 6 months ಆಗಿತ್ತೋ ಏನೋ, 6 months ಆಗಿರ್ಬೋದು ಅನಿಸುತ್ತೆ. ಸೊ ನನಗೆ ಕುತ್ಕೊಳಕ್ಕೂ ಬರ್ತಿರಲಿಲ್ಲ ಆಯಿತಾ. ಹಿಂಗೆ ಅಂದರೆ ಇಲ್ಲಿ ನಾನು ಕೂತಿದ್ದೀನಿ, ನಾನು ಬೀಳೋ 2 ಸೆಕೆಂಡಲ್ಲಿ ಫೋಟೋ ಕ್ಲಿಕ್ ಮಾಡಿರೋದು. ಅಲ್ಲಿ ನಮ್ಮಮ್ಮ ಹಿಡ್ಕೊಳಕ್ಕೆ ಇದು ಮಾಡ್ತಾರೆ, ಅಂದರೆ ಬಿದ್ದೋಗ್ಬಿಟ್ರೆ ಅಂತ ರೆಡಿ ಇದ್ದಾರೆ ಹಿಡ್ಕೊಳಕ್ಕೆ. ಸೊ ಆ ಟೈಮಲ್ಲಿ ತೆಗ್ದಿರೋ ಫೋಟೋ ಇದು. ಆ್ಯಂಡ್ ಅದು ಸೊ ಊಟಿಗೆಲ್ಲ ಹೋಗಿ ಬಂದಾದಮೇಲೆ ನಮ್ಮಪ್ಪ ಮತ್ತು ನಮ್ಮಮ್ಮ ಯಾವುದೋ ಮದುವೆ ಮನೆಗೆ ಹೋಗಿದ್ರಂತೆ ಮದುವೆಗೆ. ಸೊ ಅವಾಗ ಇದು ತೆಗ್ಸಿರೋಂಥ ಈ 3 ಫೋಟೋ ತೆಗ್ಸಿರೋದಾಯ್ತಾ. ಸೊ ನಮ್ಮ ಅವಾಗ ನೆಕ್ಸ್ಟ್ ಲೆವೆಲ್ ಬಟ್ಟೆ ತೊಗೊತಿದ್ರಂತ ಆಯಿತಾ ನನಗೆ.
ಸೊ ನಮ್ಮಂಗೆ ಯಾವಾಗಲೂ ಚಂದ ಬಟ್ಟೆ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಅದು ಹೆಂಗೆ ಅಂದರೆ ಇವಾಗೇನು ಟ್ವಿನ್ನಿಂಗ್ ಬಿಡಿ ಇವಾಗ ಎಲ್ಲರೂ ಮಾಡ್ತಾರೆ ಅನ್ನೋ ಥರ. ಬಟ್ ಅವಾಗ ಯಾರು ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೂ ಬಟ್ ತುಂಬ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಆಯಿತಾ. ಬಟ್ ನಮ್ಮಮ್ಮ ಹಂಗಲ್ಲ. ಸೊ ಈಗ ಇದು ನೋಡಿ ಈ ಫೋಟೋದಲ್ಲಿ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ರಬ್ಬರ್ ಬ್ಯಾಂಡ್ಸು ಸೊ ಹಾಗೆ ನಮ್ಮಂಗೆಲ್ಲ ಅವಾಗ ಚಂದ ರೆಡಿ ಮಾಡಬೇಕು. ಆ್ಯಂಡ್ ನಮ್ಮ ಪಪ್ಪನೂ ಅಷ್ಟೇ, ನಮ್ಮ ಪಪ್ಪ ಅಮ್ಮ ಹೇರ್ ಬ್ಯಾಂಡ್ಸ್ ತೊಗೊಳೋದಾಗಿರ್ಬೋದು, ಪುಟಾಣಿ ಕ್ಲಿಪ್ಸ್ ತೊಗೊಳೋದಾಗಿರ್ಬೋದು, ಡ್ರೆಸ್ಸಸ್ ತೊಗೊಳೋದಾಗಿರ್ಬೋದು, ಇದೆಲ್ಲ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಇಷ್ಟ ಅಂತ ಆಯಿತಾ. ಸೊ ಅವಾಗ ತೊಗೊಂಬಿಟ್ಟು ಚಂದ ಹಾಕೋರಂತೆ. ಸೊ ಅದಾದಮೇಲೆ ಇದು ಮೋಸ್ಟ್ಲಿ ಒಂದು 7 months ಇರಬೇಕಾದ್ರೆ ಏನೋ ಈ 3 ಫೋಟೋಸು. ನೆಕ್ಸ್ಟು ನನಗೆ 9 months ಇರಬೇಕಾದ್ರೆ ಆಯಿತಾ. ಸೊ ಈ ಫೋಟೋಸೆಲ್ಲ ಆ್ಯಕ್ಚುಲಿ ಹಾಳಾಗಿದೆ ಆಯಿತಾ. ನೋಡಿ ಸೈಡಿಗೆಲ್ಲ ಹೋಗ್ಬಿಟ್ಟಿದೆ. ಸೊ ಇದು ನಮ್ಮ ಅಜ್ಜಿ ನನ್ನ ಎತ್ಕೊಂಡಿರೋದು. ಇದಕ್ಕಿಂತ ಮುಂಚೆ ನಾನು ಫೋಟೋ ತರಿಸ್ತೀನಿ. ಹಾಂ, ಸೊ ಇದು ನನಗೆ ಏನು ಚೌಲ ಮಾಡಿಸ್ತಿರೋದು, ಹೇರ್ ಕಟ್ ಮಾಡಿಸ್ತಿರೋದು ವರ್ಷ ಆಯಿತಾ. ಇಲ್ಲಿ ಹೇರ್ ಕಟ್ ಮಾಡ್ತಿರೋರು ನಮ್ಮ ಮಾವ, ಇಲ್ಲಿ ನನ್ನ ಹಿಡ್ಕೊಂಡಿರೋದು ನಮ್ಮಪ್ಪ ಆಯಿತಾ. ಹೇರ್ ಕಟ್ ಮಾಡಿರೋದು. ಸೊ ಅದೇ ದಿನ ಹೇರ್ ಕಟ್ ಮಾಡಾದ್ಮೇಲೆ ಅನ್ಸತ್ತಿದ್ದು, ನಂಗೆ ಗೊತ್ತಿಲ್ಲ ಈ ಫೋಟೋ ಫಸ್ಟ್. ಹಾಂ, ಹೇರ್ ಕಟ್ ಮಾಡಾಗಿ ಆದಮೇಲೆ ನೆಕ್ಸ್ಟು 9 monthsಗೆ ಹೇರ್ ಕಟ್ಟ ಅದಾಗಿ 1 year ಬರ್ಡೇ ನೆಕ್ಸ್ಟ್ ಆಯಿತಾ. ಸೊ ಆವತ್ತಿನ ದಿನ ನಮ್ಮ ಅಜ್ಜಿ ಎಲ್ಲ ಬಂದಿದ್ದರು. ಸೊ ನನಗೆ ಅವಾಗ ನಂಗೆ ಹೇರ್ಸ್ ಎಲ್ಲ ಕಟ್ ಮಾಡಿಸ್ತಲ್ಲ 9 monthsಗೆ. ಸೊ ಅದಕ್ಕೆ ಹ್ಯಾಟೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ನಮ್ಮ ಅಜ್ಜಿ ಎತ್ಕೊಂಡಿರೋದು ಇದು ನನ್ನ ಆಯಿತಾ. ಆ್ಯಂಡ್ ಬರ್ಡೇ ದಿನ ನನ್ನ ಇನ್ನೊಂದು ಫೋಟೋ ಇದೆ ಆಯಿತಾ, ಇದು. ಸೊ ಇದು ಈ ಫೋಟೋ ಆ್ಯಂಡ್ ಈ ಬಟ್ಟೆಲಿ ನಮ್ಮನ ಜೊತೆನೂ ಒಂದು ಫೋಟೋ ಇದೆ, ಅದನ್ನು ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇವಾಗ ನಂಗೆ ಸಿಕ್ಕಿಲ್ಲ ಆಯಿತಾ ಅದು. ಸೊ ಈ ಫೋಟೋ ಕಾಣಿಸ್ತೀಯಾ? ಹಾಂ. ಸೊ ಇಲ್ಲಿ ಕೂತ್ಕೊಂಡಿರೋದು ನಾನು. ಸೊ ಹೇರ್ ಕಟ್ ಮಾಡಿ ಒಂದು 3 months ಆಗಿತ್ತಲ್ವ. ಸೊ ಹೇರ್ಸ್ ಏನು ಜಾಸ್ತಿ ಇಲ್ಲ ಆಯಿತಾ. ಹಿಂಗಿದೆ. ಈ ಬಟ್ಟೆ ನಮ್ಮಮ್ಮನೇ ಸ್ಟಿಚ್ ಮಾಡಿರೋದಾಯ್ತಾ. ನಮ್ಮಮ್ಮ ಆವಾಗಲೇ ಸ್ಟಿಚ್ ಮಾಡೋರಾಯ್ತಾ. ಸೊ ನಮ್ಮಮ್ಮಂಗೆ ಫುಲ್ ಕ್ರೇಜು, ಹೇಳಿದ್ನಲ್ಲ ಅವಾಗ ಹಾಗೆ. ನೆಕ್ಸ್ಟು ನನಗೆ ಅದಾದಮೇಲೆ ಯಾವ ಫೋಟೋನೂ ಸಿಕ್ಕಿಲ್ಲ ಆಯಿತಾ. ನೆಕ್ಸ್ಟ್ ನನಗೆ ಈ ಅಂಗನವಾಡಿಗೆ ಹೋಗಬೇಕಾಗಿರೋ ಒಂದು 3 years. ನಾನು ಹೋಗಿರೋದೇ ಒಂದು 3-4 ತಿಂಗಳು ಅಂತ ಆಯಿತಾ. 3-4 ತಿಂಗಳು 6 ತಿಂಗಳು ಅಷ್ಟೇ ಅಂತ ಆಯಿತಾ. 3 ವರ್ಷ ಅಂತ ಇಟ್ಕೊಳ್ಳೋಣ, 2.5-3 ವರ್ಷ. ಸೊ ನಮ್ಮಮ್ಮ ಲೈಕ್ ಅಲ್ಲಿ ಫ್ಯಾನ್ಸಿ ಕಾಂಪಿಟೇಷನ್ ನಡೀತಿತ್ತಂತೆ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಸೊ ನಮ್ಮಮ್ಮ ನಂಗೆ ಈ ಬಟ್ಟೆ ಹಾಕ್ಸ್ಕೊಂಡು ಕರ್ಕೊಂಡೋಗಿರೋದು. ನನಗೆ ಸ್ಮೈಲು, ಆ ಸ್ಮೈಲ್ ನೋಡಿ ಹೆಂಗೆ ನಗ್ತಾಯಿದ್ದೀನಿ ಅಂದರೆ ಇವಾಗಲೂ ಹಾಗೆ ಕಾಣಿಸ್ತೀನ. ನನಗೆ ಹಂಗೆ ಅನ್ಸಲ್ಲ ಆಯಿತಾ. ಸೊ ಇದು ಆವಾಗ ತೆಗ್ದಿರೋ ಫೋಟೋ, ಆ ಫ್ಯಾನ್ಸಿ ಡ್ರೆಸ್ ಏನು ಕಾಂಪಿಟೇಷನಲ್ಲಿ ತೆಗ್ದಿರೋ ಫೋಟೋ. ಸೊ ಇದಕ್ಕೆ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ನನಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ನೋಡಿ, ಇಲ್ಲಿ ಪ್ರೈಸ್ ತೊಗೊತಾ ಇದ್ದೀನಿ. ಸೊ ಏನು ಪ್ರೈಸ್ ಬಂತೆಲ್ಲ ಕೇಳಬೇಡಿ, ಒಂದು ಬೌಲ್ ಕೊಟ್ಟಿದ್ರು ಆಯಿತಾ. ಅವಾಗೆಲ್ಲ ಏನು ಬೌಲು, ಒಂಚೂರು ಬೌಲ್ ಕೊಟ್ಟಿದ್ರು ಆಯಿತಾ. ನೆಕ್ಸ್ಟು ಇದು ಈ 2 ಫೋಟೋ ಇದೆ. ಇದು LKG UKG ಅಂತ ನಂಗೆ ಗೊತ್ತಿಲ್ಲ ಆಯಿತಾ. ಬಟ್ ನನಗೆ LKG UKG ಎರಡರಲ್ಲಿ ಒಂದು ಪಕ್ಕ ಅಂತ ಗೊತ್ತು. ಸೊ ಅವಾಗೂ ನಮ್ಮಮ್ಮ ನನಗೊಂದು ಸ್ಕೂಲಲ್ಲೂ ಅಷ್ಟೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಆಯಿತಾ. ಸೊ ಅವಾಗ ನನಗೆ ನಮ್ಮಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಒನಕೆ ಓಬವ್ವನ ಯಾವುದೋ ಕೋಲ್ ಇಟ್ಕೊಂಡು, ಒನಕೆ ಓಬವ್ವ ಆಯಿತಾ. ಒನಕೆ ಓಬವ್ವದು ಡ್ರೆಸ್ಸು ಹಾಕ್ಸಿದ್ರು. ಸೊ ಅದಕ್ಕೆ ನನಗೆ ಪ್ರೈಸು. ನಾನಿದೇನು ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನನಗೆ ಎಂಥ ಆ್ಯಂಗ್ಸೈಟಿ ಅಂದರೆ, ನನ್ನ ಸ್ಟೇಜ್ ಮೇಲೆ ಬಿಟ್ಟು ಅಮ್ಮನ ಅಥವಾ ಅಲ್ಲಿ ಸ್ಕೂಲಲ್ಲಿರೋ ಟೀಚರ್ಸ ಸ್ಟೇಜ್ ಮೇಲೆ ಬಿಟ್ಟು ಬಂದಿದ್ರು ಆಯಿತಾ. ಲಿಟ್ರಲಿ ನಾನು ನಮ್ಮ ಅಮ್ಮ ನೋಡ್ಬಿಟ್ಟು ಅಮ್ಮ ಅಂತ ಹೇಳ್ತಿರೋದು. ಅಷ್ಟೊಂದು ಜನ ನಂಗೆ ಫುಲ್ ಭಯ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ನಮ್ಮಮ್ಮ ಅಲ್ಲಿಂದ ಹೊರಗೆ ಬಂದುಬಿಟ್ಟಿದ್ರು. ನಾನು ನೋಡಿದರೆ ಇನ್ನೂ ಜಾಸ್ತಿ ಹೇಳ್ತಾಳೆ ಅಂತ. ಆಮೇಲೆ ಅಷ್ಟೇ, ಅದೇನು ಪ್ರೈಸು ಮೇ ಬಿ ಅದು ಸಮಾಧಾನಕರ ಬಹುಮಾನ ಆಯಿತಾ. ಇದು ವಿನ್ ಆದವ್ರಿಗೂ ಸ್ಕೆಚ್ ಪೆನ್ನೇ ಕೊಟ್ಟಿದ್ರು ಆಯಿತಾ. ಅದು ನಂಗೆ ತುಂಬ ಖುಷಿಯಾಗಿತ್ತು.
ನಾನು ವಿನ್ ಆದ್ನೋ ಬಿಟ್ಟು ನನಗೆ ಬಂದಿರೋ ಪ್ರೈಸ್ ವಿನ್ ಆದವ್ರಿಗೂ ಬಂತಲ್ಲ, ಸೊ ಅದು ನಂಗೆ ತುಂಬ ಖುಷಿ. ಆಮೇಲೆ ಇದು ಅಷ್ಟೇ, ಯಾವುದೋ ನನಗೆ ಏನು ಅನ್ಸುತ್ತೆ ಅಂದರೆ ಈ ಪ್ರೈಸ್ ಬಂದಿರೋದಿದೆ ಅಲ್ಲ, ಸೊ ಇದು UKGದು ಅನಿಸುತ್ತೆ ನನಗೆ. ಯಾಕಂದರೆ ನಾನು LKGಲಿ ಯಾವ ಸ್ಪೋರ್ಟ್ಸು ಆಡಿಲ್ಲ ಆಯಿತಾ. ಡಿಸೆಂಬರ್ ಆ ಟೈಮಲ್ಲಿ ನಡೆಯುತ್ತೆ ಸ್ಪೋರ್ಟ್ಸ್ ಆಯಿತಾ. ಡಿಸೆಂಬರಲ್ಲಿ ನಾನು ಜಾಸ್ತಿ ಹೋಗೇ ಇಲ್ಲ ಸ್ಕೂಲ್ಗೆ, LKGಯಲ್ಲಿರುತ್ತೆ. ಯಾಕಂದರೆ ನನ್ನ ತಮ್ಮ ಹುಟ್ಟಿಲ್ಲ ಆಯಿತಾ. ಒಂದು 15 ಡೇಸ್ ಹಂಗೆ ರಜನ ಅಥವಾ 1 ವೀಕ್ ರಜೆ ನಾನು ಹೋಗಿದ್ದೆ ನೆನಪಿಲ್ಲ ಆಯಿತಾ. ನಾನು ಹೋಗೇ ಇಲ್ಲ ಅನಿಸುತ್ತೆ ನನ್ನ ಸ್ಪೋರ್ಟ್ಸ್ ಎಲ್ಲ ಇದ್ದಾಗ. ಸೊ ಮೇ ಬಿ UKGಲಿ ಅನಿಸುತ್ತೆ. ಸೊ ಏನೋ ಗೆದ್ದಿದ್ದೀನಿ, ಸೊ ಅದಕ್ಕೆ ಪ್ರೈಸ್ ಕೊಡ್ತಾಯಿದ್ದಾರೆ. ಸೊ ಇದು LKG UKG ಆಯಿತಾ. ಸೊ ಅದೇ ಏನು ಅಸೆಂಬ್ಲಿನ ಏನಿದು ಡಯಾಸ್ ಮೇಲ್ಗಡೆ ಒಂದು ಆಡಿಟೋರಿಯಂ ಥರ ಇತ್ತು ಆಯಿತಾ, ಅಲ್ಲಿ ಕೊಡ್ತಾ ಇರೋದು ಇದು. ಈ ಫೋಟೋ ಹಿಂದೆ ಏನಂದರೆ, ಸೊ ನಮ್ಮನ್ನೆಲ್ಲ ಕೂರಿಸಿದ್ರು ಆಯಿತಾ. ಆಡಿಟೋರಿಯಂ ಥರ ಇತ್ತು, ಅಲ್ಲಿ ಕೂರಿಸಿದ್ರು. ಸೊ ಆವಾಗ ಏನು ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗೋಕ್ಕಂತ ಬಂದಿದ್ರು ಆಯಿತಾ. ನನಗೆಂಥ ಖುಷಿ ಅಂದರೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತ. ಸೊ ನಾನು ಅವ್ರನ್ನ ನೋಡ್ತಾಯಿದ್ದೀನಿ, ಅವ್ರ ಮುಂದೆ ಪ್ರೈಸ್ ತೊಗೊಂಡು ನನಗೊಂಥರ ಪ್ರೌಡ್ ಮೂಮೆಂಟು. ನಮ್ಮ ಅಪ್ಪ ಅಮ್ಮ ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡ್ಬಿಟ್ಟು ಕ್ಲಾಪ್ ಎಲ್ಲ ಮಾಡ್ತಿದ್ದಾರೆ, ಲೈಕ್ ಅಂದ್ಕೊಂಡು ಆಯಿತಾ. ಒಂಥರ ಪ್ರೌಡ್ ಮೂಮೆಂಟು. ಯಪ್ಪ ಅವಾಗ ಹೆಂಗೆ ಕ್ಲಿಪ್ಪದ ಹೆಂಗೆ ಹಾಕ್ಕೊತಿದ್ವಿ ನೋಡಿ, ಇದಕ್ಕಿಲ್ಲ ಒಂದಿಲ್ಲ ಯಪ್ಪ. ಅದಾದಮೇಲೆ ಇದು ಅಷ್ಟೇ LKG UKG ಟೈಮಲ್ಲೇ ತೆಗ್ದಿರೋದಾಯ್ತಾ. ಬಟ್ ನಂಗೆ ಅಷ್ಟು ನೆನಪಿಲ್ಲ. ಮೇ ಬಿ ಇದು ನಾನು UKGಲಿ ತೆಗ್ದಿರ್ಬೋದು ಅನಿಸುತ್ತೆ. ಯಾಕಂದರೆ ಇದೇ ಥರದ್ದು ಇನ್ನೊಂದು ಫೋಟೋ ಇದೆ ಆಯಿತಾ. ಅದು ನನ್ನ ತಮ್ಮ ಇದ್ದಾನೆ ನನ್ನ ಜೊತೆ. ಸೊ ಅವನಿಗೆ 6 ಮಂತ್ಸ್ ಏನೋ ಇರಬೇಕಾದ್ರೆ ಆ ಫೋಟೋ ತೆಗ್ದಿರೋದು. ಸೊ ಹಾಗಾಗಿ ಮೇ ಬಿ ನಾನು UKGಲಿದ್ದೆ ಅನಿಸುತ್ತೆ. ಅವನಿಗೆ 6 ಮಂತ್ಸ್ ಆದಾಗ ನಾನು UKGಲಿದ್ದೆ. ಸೊ ಅದಕ್ಕೆ UKG ಇರಬೇಕಾದ್ರೆ ಈ ಫೋಟೋ ತೆಗ್ದಿರ್ಬೋದು ಅಂತ. ನೋಡಿ ಸೊಂಟನ ಕೈ ಹಿಡ್ಕೊಂಡು ಹಂಗೆ ಅವಾಗ ಮಶ್ರೂಮ್ ಕಟ್ ಮಾಡಿಸೋರಾಯ್ತಾ. ನನಗೇನು ಅಷ್ಟು ಕಾನ್ಷಿಯಸ್ನೆಸ್ ಇರಲಿಲ್ಲ ಆಯಿತಾ. ಹೇರ್ ಸ್ಮೆಲ್ಲ ಆವಾಗ ಏನೋ ಒಂದು ಹೇರ್ ಕೊಟ್ಟ ಆ ಥರ. ನಂಗೆ ಲಾಂಗ್ ಹೇರ್ಸ್ ಬೇಕು ಆದರೆ ಏನೂ ಇರಲಿಲ್ಲ ಆಯಿತಾ. ಸ್ವಲ್ಪ ಟೈಮ್ ಆದಮೇಲೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ದಾಟಿದ ಮೇಲೆ ನಂಗೆ ಲಾಂಗ್ ಹೇರ್ಸ್ ಬೇಕು ಆ ಥರ ಎಲ್ಲ ಕಾನ್ಷಿಯಸ್ನೆಸ್ ಸ್ಟಾರ್ಟ್ ಆಗಿದೆ ಆಯಿತಾ. ಸೊ ಇದು ಅವಾಗ ನಂಗೆ ಮಶ್ರೂಮ್ ಕಟ್ಟ ಫೇಮಸ್ಸು ವಾ. ಹಂಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನನ್ನದು ಯಾವುದು ಅಷ್ಟು ನನ್ನ ಫೋಟೋ ಇರಲಿಲ್ಲ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಅನಿಸುತ್ತೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಯಾವುದೋ ಡ್ಯಾನ್ಸ್ ಮಾಡ್ತಾ ಇರೋದಲ್ಲ ಫೋಟೋನ. ಐ ಡೋಂಟ್ ವಾಂಟ್ ಟು ಶೋ ದಟ್ ಆಯಿತಾ. ತುಂಬ ಅಸಹ್ಯವಾಗಿ ಕಾಣಿಸ್ತೀನಿ ಅದ್ರಲ್ಲಿ ಆಯಿತಾ. ಯಾವುದೋ ಒಂದು ಯಾವ ಥರ ಡ್ಯಾನ್ಸ್ ಗೊತ್ತಾ ನಮಗೆ, ಈ ಫುಲ್ ಲೈಕ್ ಅದೇನೋ ಆರೆಂಜ್ ಕಲರ್ ಬಟ್ಟೆ, ಅದಕ್ಕೆ ರುದ್ರಾಕ್ಷಿ ಆಯಿತಾ. ನಂಗೆ ಆ ಸಾಂಗ್ ಏನೋ ಇದೆ, ಏನೋ ಶಿವ ಸಮಥಿಂಗ್ ಸಾಂಗ್ ಆಯಿತಾ. ಅದಕ್ಕೆ ನಮಗೆ ಆ ಬಟ್ಟೆ ಹಾಕ್ಬಿಟ್ಟು ಏನು ಡ್ಯಾನ್ಸ್ ಮಾಡಿಸಿದ್ರು. ಎಷ್ಟು ನನಗೆ ಒಂಚೂರು ಇಷ್ಟ ಇಲ್ಲ ಆ ಬಟ್ಟೆ. ಇವಾಗಲೂ ಅಲ್ಲಿ ಕೆಳಗಡೆ ಇದೆ ಆ ಬಟ್ಟೆ ಶರ್ಟ್. ಸೊ ಇದು ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಬಾಲಿಂದ ಬಕೆಟಾ ಏನೋ ಬಾಲಿಂದ ಬಕೆಟ್ ಅನಿಸುತ್ತೆ. ಬಾಲಿಂದ ಬಕೆಟ್ ಆಯಿತಾ. ಸೊ ಅದರಲ್ಲಿ ಸೆಕೆಂಡ್ ಬಂದಿದ್ದೆ. ಸೊ ಅದಕ್ಕೆ ಇವರು ನಮ್ಮ ಪ್ರಿನ್ಸಿ ಮತ್ತು ಇವರು ನಮ್ಮ ವೈಸ್ ಪ್ರಿನ್ಸಿ ಆಯಿತಾ. ಸೊ ಅವ್ರು ನನಗೆ ಸರ್ಟಿಫಿಕೇಟ್ ಕೊಡ್ತಾಯಿದ್ದಾರೆ. ಸೊ ನೆಕ್ಸ್ಟು ಇದು ಮೇ ಬಿ ನನಗೆ ಇದು ಅಷ್ಟೇ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ತೆಗ್ಸಿರೋದಾಗಿರುತ್ತೆ. ಯಾಕಂದರೆ ಈ ಫೋಟೋ ಯಾವಾಗ ತೆಗ್ಸಿರೋದಂದರೆ ಇದು ಅಷ್ಟೇ ನನ್ನ ತಮ್ಮ ಒಂದು ಹೇರ್ ಕಟ್ ಇತ್ತಾಯಿಲ್ಲ. ನನ್ನ ತಮ್ಮಂಗೆ 3.5 ವರ್ಷಕ್ಕೋ ಏನೋ ಕಟ್ ಮಾಡಿಸಿರೋದಿತ್ತು. ಸೊ ಒಂದು ಹೇರ್ ಇರುವಾಗ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಸೋಕ್ಕಂತ ಹೋದಾಗ ಸೊ ನಂದು ತೆಗ್ದಿರೋದು. ಸೊ ಮೇ ಬಿ ಲಾಂಗ್ ಹೇರ್ಸ್ ಇದೆ ಅಂದರೆ ಇದೊಂದು ಫಸ್ಟ್ ಸ್ಟ್ಯಾಂಡರ್ಡ್ದೇ ಆಗಿರ್ಬೋದೋ ಏನೋ. ಮೇ ಬಿ ಆಯಿತು ಎಷ್ಟೊಂದು ಲಾಂಗ್ ಹೇರ್ಸ್ ಇದೆ ಅಂದರೆ. ನನ್ನ ತಮ್ಮ ಇಲ್ಲಿ ಆ್ಯಕ್ಚುಲಿ ನಾನು 2 ಕ್ಲಿಪ್ ಹಾಕ್ಕೊಂಡಿದ್ದೆ ಆಯಿತಾ. ಈ ಕಡೆ ಒಂದು 2 ಕ್ಲಿಪ್ ಹಾಕ್ಕೊಂಡಿದ್ದೆ ಆಯಿತಾ. ನನ್ನ ತಮ್ಮಂಗೆ ಸೊ ಫ್ರೀ ಹೇರ್ಸ್ ಬಿಟ್ಟು ಫೋಟೋ ತೆಗ್ಸ್ತಾಯಿದ್ರು. ಸೊ ಜುಟ್ಟು ಹಾಕ್ಸ್ಕೊಂಬಂದಿದ್ರು ಮನೆಯಿಂದ ಆಯಿತಾ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫ್ರೀ ಹೇರ್ಸಲ್ಲಿ ತೆಗ್ಸೋಣ ಅಂತ ಹೇಳ್ಬಿಟ್ಟು ತೆಗ್ಸ್ತಾ ಇರುವಾಗ ಅವನಿಗೆ ಕ್ಲಿಪ್ ಇರೋಣ ಅಂತ ಗೊತ್ತಾಯಿತು. ಆಮೇಲೆ ಲೈಕ್ ನಮ್ಮಮ್ಮ ಇದೊಂದು ಕೊಡು ಅಂತೇಳಿ ಆವಾಗಲೇ ಆ ಫೋಟೋ ಇನ್ನೊಂದು ದಿನ ಯಾವ ಥರ ಶೇರ್ ಮಾಡ್ತೀನಿ ಆಯಿತಾ. ಒಂದು ಕ್ಲಿಪ್ ನಾನು ಹಾಕೊಂಡಿರೋದು, ಒಂದು ಕ್ಲಿಪ್ ನನ್ನ ತಮ್ಮ ಹಾಕ್ಕೊಂಡಿರೋದು. ನೆಕ್ಸ್ಟ್ ಫೈನಲ್ ಫೋಟೋ ಆಯಿತಾ. ನನಗೊಂದು 10 ವರ್ಷ ಇರಬೇಕಾದ್ರೆ ಅನ್ಸತ್ತಿದ್ದು. ಹೌದು 2014 2014ನಲ್ಲಿ ನನಗೆ
ನಮ್ಮ ಅಣ್ಣಂದು ನನ್ನ ಕಸಿನ್ ಅಣ್ಣಂದು ಮದುವೆ ಇತ್ತು. ಸೊ ಅವಾಗ ನನಗೆ ನಮ್ಮಮ್ಮ ಲಂಗ ದಾವಣಿ ಹಾಕ್ಸಿದ್ರು ಆಯಿತಾ. ಸೊ ಆವಾಗ ತೆಗ್ಸಿರೋ ಫೋಟೋ ಇದು. ಸೊ ಇದು ಯಾಕೆ ಇಲ್ಲಿ ಕಟ್ಟಾಗಿದೆ ಗೊತ್ತಾ, ನನ್ನ ತಮ್ಮನ ಫೋಟೋ ತೆಗ್ಸಿಲ್ಲ ಅಂತ ನನ್ನ ತಮ್ಮ ಇದನ್ನು ಏನು ಹರಿದಿರೋದು ಹಿಂಗೆ, ಈ ಚೂರು ಮಾಡಿರೋದು ಹಿಂಗೆ ಆಯಿತಾ. ಅದಕ್ಕೆ ಇದೇನೂ ಇಲ್ಲ ಇಲ್ಲಿ ಆಯಿತಾ. ಸೊ ಈ ಫೋಟೋದಲ್ಲಿ ನಮ್ಮಮ್ಮ ತಲೆ ಬೊಟ್ಟು ಸರ ಜಡೆ ಅವಾಗೆಲ್ಲ ಇದೇ ಒಂಥರ ಲೈಕ್ ಫ್ಯಾಷನ್ ಥರ. ಇದೆಲ್ಲ ನಮ್ಮಮ್ಮನೇ ಸ್ಟಿಚ್ ಮಾಡಿರೋ, ಈ ಲೆಹಂಗ ನನ್ನ ಅಮ್ಮನೇ ಸ್ಟಿಚ್ ಮಾಡಿರೋದು ಆಯಿತಾ. ಸೊ ಈ ಲೆಹಂಗಾದಲ್ಲಿ ಏನಂದರೆ ಇಲ್ಲಿ ಕೆಳಗಡೆ ಲಂಗ ಒಂಥರ ಆಗಿದೆ ನೋಡಿ, ಇಲ್ಲಿ ಕೆಳಗಡೆ ಲಂಗ ಒಂಥರ ಆಗಿದೆ ಅಲ್ಲ. ಸೊ ಮದುವೆ ಮನೆ ಇರುವಾಗ ನಮ್ಮಮ್ಮ ಬ್ಯುಸಿ ಇದ್ದರು ಅಂತ ನಮ್ಮ ಪಪ್ಪ ಕರ್ಕೊಂಡು ಹೋಗ್ಬಿಟ್ಟು ಫೋಟೋಗ್ರಾಫರ್ ಹತ್ರ ಫೋಟೋ ತೆಗ್ಸಿರೋದಾಯ್ತಾ. ಆ್ಯಕ್ಚುಲಿ ತೆಗ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ ಮುಂಚೆನೇ, ಅಮ್ಮ ಪಪ್ಪ ಇಬ್ಬರು ಮಾತಾಡ್ಕೊಂಡಿದ್ರು. ಆಮೇಲೆ ನಮ್ಮ ಪಪ್ಪ ಹೋಗ್ಬಿಟ್ಟು ಫೋಟೋಗ್ರಾಫರ್ ಹತ್ರ ಫೋಟೋ ತೆಗ್ಸ್ಕೊಂಬಂದ್ರು ಆಯಿತಾ. ಆಮೇಲೆ ಫೋಟೋ ಬಂದಮೇಲೆ ನಮ್ಮಮ್ಮ ನಾನಿರಬೇಕಾಗಿತ್ತು, ಇದನ್ನೆಲ್ಲ ನಾನು ಕರೆಕ್ಟಾಗಿ ಸರಿ ಮಾಡ್ತಿದ್ದೆ, ನೆರಿಗೆ ಎಲ್ಲ ಎಷ್ಟು ಚೆಂದ ಇದೆ, ಇದೇನಿದು ಹಿಂಗೆ ತೆಗ್ಸಿದ್ದೀರಾ ಅಂತೆಲ್ಲ ಫುಲ್ಲು ಹೇಳಿದರು ನಮ್ಮಮ್ಮ. ಸೊ ಅದೊಂಥರ ಮೆಮೊರಿ ಈ ಫೋಟೋ ಹಿಂದೆ. ಅಷ್ಟೇ, ಒಂದು 10 ವರ್ಷದ ತನಕ ಇರೋ ಫೋಟೋಸ್ ತೋರಿಸಿದ್ದೀನಿ ಆಯಿತಾ. ಈ ಥರ ಇತ್ತು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಆಯಿತಾ. ನಂಗೆ ಜಾಸ್ತಿ ಏನೂ ನೆನಪಿಲ್ಲ ಆಯಿತಾ. ಸೊ ನೆನಪಿರೋದ್ರಲ್ಲಿ ಒಂದಿಷ್ಟು ನಮ್ಮಮ್ಮನ ಹತ್ರ ತಿಳ್ಕೊಂಡು ಹೇಳಿದ್ದೀನಿ, ಇನ್ನೊಂದಿಷ್ಟು ನನಗೆ ನೆನಪಿರೋದೇನೋ ಹೇಳಿದ್ದೀನಿ ಅಷ್ಟೇ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಆ್ಯಂಡ್ ಈ ವ್ಲಾಗಲ್ಲಿ ನನ್ನ ಫೋಟೋಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೂ ಸಬ್ಸ್ಕ್ರೈಬ್ ಟು ಪ್ರಣತಿ ವ್ಲಾಗ್ಸ್. ಸೊ ನಾನು ನಿಮ್ಮ ಪ್ರೀತಿಯ ಪ್ರಣತಿ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್, ಅಂಟಿಲ್ ನೆಕ್ಸ್ಟ್ ವ್ಲಾಗ್.